ಸುಮಾರು 30 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ದಲಿತರು ನಡೆಸುತ್ತಿದ್ದ ಹೋರಾಟಕ್ಕೆ ಸುಪ್ರೀಂಕೋರ್ಟ್ 7 ಜನರ ಪೀಠವು ಮಹತ್ತರವಾದ ತೀರ್ಪು ನೀಡಿದೆ. ತೀರ್ಪಿನ ಬೆನ್ನ ಹಿಂದೆಯೇ ಕೆನೆಪದರದ ಬಗ್ಗೆ ಚರ್ಚೆಯಾಗುತ್ತಿರುವುದು ವಿಪರ್ಯಾಸ ಎಂದು ಬೆಂಗಳೂರು ವಿಶ್ವವಿದ್ಯಾಲಯದ ಮಾಜಿ ಸಿಂಡಿಕೇಟ್ ಸದಸ್ಯ ಬಿ. ಶಿವಣ್ಣ ಮಾತನಾಡಿದರು. ಬುದ್ಧದೇವ ವಿದ್ಯಾರ್ಥಿ ನಿಲಯದಲ್ಲಿ ನಡೆದ ಸುಪ್ರೀಂ ಕೋರ್ಟಿನ ಒಳ ಮೀಸಲಾತಿ ತೀರ್ಪು ಹಾಗೂ ಕೆನೆಪದರ ಕುರಿತು ವಿದ್ಯಾವಂತ ಯುವಕರು ಹಾಗೂ ಸಮುದಾಯಗಳ ಸಂಘಟನೆಯ ನಾಯಕರ ಜೊತೆ ಚರ್ಚೆ ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಒಳ ಮೀಸಲಾತಿಯನ್ನು ಸ್ಥಳೀಯ ರಾಜ್ಯ ಸರ್ಕಾರಗಳು ಜಾರಿ ಮಾಡಬೇಕು ಎಂದು 7 ಜನರಿದ್ದ ನ್ಯಾಯಾಧೀಶರ ಪೀಠವು ಹೇಳಿದ್ದು, ಎಲ್ಲಾ ದಲಿತ ಸಮುದಾಯಗಳು ಜಾತಿ ಮತ ಭೇದ ಭಿನ್ನಾಭಿಪ್ರಾಯ ಮರೆತು ನಾವುಗಳು ಒಂದಾಗಬೇಕಾದ ಸಂದರ್ಭದಲ್ಲಿ ಕೆನೆಪದರ ಎಂಬ ಮತ್ತೊಂದು ಗೊಂದಲ ನಮ್ಮ ಮುಂದೆ ಸವಾಲಾಗಿದೆ. ಒಳ ಮೀಸಲಾತಿ ಎಂದರೇನು? ಒಳ ಮೀಸಲಾತಿ ಯಾಕೆ ಬೇಕು? ಯಾತಕ್ಕಾಗಿ ಬೇಕು? ಕೆನೆಪದರ ಎಂದರೇನು? ಕೆನೆಪದರದ ಬಗ್ಗೆ ನಮ್ಮ ದಲಿತ ಸಮುದಾಯದ ಜನರು ಎಷ್ಟು ತಿಳಿದುಕೊಂಡಿದ್ದಾರೆ ಎನ್ನುವುದು ಬಹು ಮುಖ್ಯವಾಗಿದೆ. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮ ಸಮುದಾಯದ ನಡುವೆ ಒಳ ಮೀಸಲಾತಿ ಮತ್ತು ಕೆನೆಪದರದ ವಿಚಾರವಾಗಿ ತಪ್ಪು ಮಾಹಿತಿಯನ್ನು ನೀಡಿ ವಿದ್ಯಾವಂತ ಯುವಕರನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದರು. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ನಾಗರಾಜ್, ಜೆಎಂ ಶಿವಲಿಂಗಯ್ಯ, ಎಂಸಿ ನಾಗರಾಜ್, ಗಿರೇನಹಳ್ಳಿ ಶಿವಕುಮಾರ್, ಗುಳ್ಳಟ್ಟಿಕಾವಲ್ ಶಿವಾನಂದ್, ವಕೀಲ ಸಿದ್ಧಾರ್ಥ್, ಕೋಡಿಹಳ್ಳಿ ಚಿಕ್ಕಸ್ವಾಮಿ, ಏರಂಗೆರೆ ಮಲ್ಲೇಶ್, ಟಿಗೋಪಿ, ನೇರಳಹಟ್ಟಿ ರಮೇಶ್, ಹುಣಸನಹಳ್ಳಿ ಮಹೇಶ್, ಚಂದ್ರಪ್ಪ, ಆಲ್ನತ ಶೇಷ, ಮರಳವಾಡಿ ನಾಗರಾಜ್, ಮಂಜು, ಛಲವಾದಿ ನವೀನ್, ನೀಲಿ ರಮೇಶ್, ನಟರಾಜ್, ಕನಕರಾಜ್, ಜೀವನ್ ಕುಮಾರ್, ಮಹದೇಶ್ ನಾಯ್ಕ, ದಿನೇಶ್, ರಾಜೇಶ್ ಸೇರಿದಂತೆ ಹಲವಾರು ದಲಿತ ಸಂಘಟನೆಗಳ ಮುಖಂಡರು ಸಭೆಯಲ್ಲಿ ಹಾಜರಿದ್ದರು. ಏನಾಗುತ್ತೆ ಅಂದ್ರೆ ಯಾರಿಗೂ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ತೀರ್ಪೇನು ಕೊಟ್ಟಿದೆ, ಒಳ ಮೀಸಲಾತಿ ಅಂದ್ರೇನು, ತೀರ್ಪೇನು ಕೊಟ್ಟಿದೆ, ಅದರಿಂದ ಏನು ಒಳ್ಳೇದಾಗುತ್ತೆ, ಮತ್ತೆ ಕೆನೆ ಪದರ ಅಂದ್ರೇನು, ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಯಾರಿಗೂ ಸ್ಪಷ್ಟವಾದ ಮಾಹಿತಿ ಇರಲ್ಲ. ಯಾರಿಗೂ ಸ್ಪಷ್ಟವಾಗಿ ಮಾಹಿತಿ ಇಲ್ಲದಿರೋದ್ರೆ ಏನಾಗುತ್ತೆ, ಈಗ ನಾವು ಇಲ್ಲಿ ಕೂತಿರೋರಲ್ಲ, ನಾವು ದಿನ ಬೆಳಗಾದ್ರೆ ಜನರ ಜೊತೆ ಇರ್ತೀವಿ, ಸಾರ್ವಜನಿಕರ ಜೊತೆ. ಒಂದಲ್ಲ ಒಂದು ಕೆಲವು ಗ್ರಾಮ ಪಂಚಾಯತಿ ಮೆಂಬರ್ಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ಬೇರೆ 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 ಸಂಘಟನೆಯವರು ಇದ್ದಾರೆ, ಮತ್ತೆ ವಿದ್ಯಾವಂತರಿದ್ದಾರೆ. ನಾವೆಲ್ಲರೂ ದಿನ ಬೆಳಗಾದ್ರೆ ಜನರ ಜೊತೆ, ಸಾರ್ವಜನಿಕರ ಜೊತೆ, ನಮ್ಮ ಸಮುದಾಯಗಳ ಜೊತೆ ಸಂಬಂಧ ಇಟ್ಕೊಂಡಿರ್ತೀವಿ. ಇಟ್ಕೊಂಡು ಕೆಲಸ ಮಾಡೋವಾಗ ನಮ್ಮ ಕಣ್ಣೆದುರುಗಡೆನೇ ಒಳ ಮೀಸಲಾತಿ ಬಗ್ಗೆ ತಪ್ಪಾಗಿ ಅರ್ಥೈಸ್ತಿರ್ತಾರೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ತಪ್ಪಾಗಿ ಅರ್ಥೈಸ್ತಾರೆ, ಕೆನೆ ಪದರದ ಬಗ್ಗೆ ತಪ್ಪಾಗಿ ಅರ್ಥೈಸ್ತಾರೆ. ನಮ್ಗೇನು ಅನ್ನಿಸ್ತಿದ್ವು ಅಂತಂದ್ರೆ, ನಮ್ಮ ಜೊತೆಯಲ್ಲಿ ಸುತ್ತಮುತ್ತ ಓಡಾಡ್ತಾ ಇರುವಂತ ಮುಖಂಡರುಗಳಿಗೆ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂದ್ರೆ, ಇವ್ರಿಗೆ ಗೊಂದಲ ಇದ್ರೆ ಆ ಸಮುದಾಯದ ಒಳಗಡೆ ಇವರು ಒಳ್ಳೇದೇನು ಹೇಳಕ್ಕಾಗುತ್ತೆ, ಗೊಂದಲನೇ ತಾನು ಹೇಳಕ್ಕಾಗುತ್ತೆ, ತಪ್ಪು ಅಭಿಪ್ರಾಯನ ಹೇಳ್ಬೇಕಾಗತ್ತೆ. ಏನಾಗುತ್ತೆ, ಸಮುದಾಯದ ಒಳಗಡೆ ಒಂದು ಭಿನ್ನಾಭಿಪ್ರಾಯ ಸೃಷ್ಟಿಯಾಗುತ್ತೆ, ಸಮುದಾಯಗಳ ಒಳಗಡೆ ಗೊಂದಲ ಸೃಷ್ಟಿಯಾಗುತ್ತೆ, ಅಸಮಾಧಾನ ಸೃಷ್ಟಿಯಾಗುತ್ತೆ. ಎರಡೂ ವಿಚಾರಗಳು ಅಲ್ಲವೇ ಅಲ್ಲ. ಇದನ್ನು ನಮಗೆ ಸ್ಪಷ್ಟಪಡಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಮುಂದೆ ಪ್ರಶ್ನೆಗಳಿರೋದಕ್ಕೆ ಸಂಬಂಧಿಸಿ ಹೇಳ್ಬೋದು. ನಂತರ ಇದಕ್ಕೆ ಜೀವ ಬಂದಿದ್ದಾಗಪ್ಪ ಅಂತಂದರೆ 2020ರಲ್ಲಿ ಅರುಣ್ ಮಿಶ್ರಾ ಪೀಠ, ಅದು 5 ಜನರ ಪೀಠ. ಸಂತೋಷ್ ಹೆಗಡೆ ಪೀಠ ಎಷ್ಟು ಜಡ್ಜು? 5 ಜನ ಇದ್ರು. ಸಿಂಪಲ್ ಅರ್ಥ ಮಾಡಕಪ್ಪ ಅಂತಂದರೆ, ಸುಪ್ರೀಂ ಕೋರ್ಟಲ್ಲಿ 5 ಜನ ಜಡ್ಜ್ ಇರ್ತಾರೆ. ಆ 5 ಜನ ಜಡ್ಜ್ಮೆಂಟ್ಗೆ ಅವ್ರದನ್ನ ರದ್ದು ಮಾಡಬೇಕು ಅಥವಾ ಎತ್ತಿರಬೇಕಪ್ಪ ಅಂತಂದರೆ ಇದಕ್ಕಿಂತ ಜಾಸ್ತಿ ಜನ ಜಡ್ಜ್ಗಳಿರಬೇಕು ಪೀಠ ಅಂತ ಇದಕ್ಕೆ. ಸೊ ಅರುಣ್ ಮಿಶ್ರಾ ಅಂತ 2020ರಲ್ಲಿ ಬಂತು. ಅದು ಎಷ್ಟು ಜನ ಇತ್ತು ಪೀಠ? 5 ಜನ. ಅವ್ರವೇ 5 ಸಮ. ಇದು ಹೇಳ್ತಾ ಇದೆ, ಸಂತೋಷ ಹೆಗಡೆ ಪೀಠ ಹೇಳ್ತಾ ಇದೆ, ಒಳ ಮೀಸಲಾತಿ ಕೊಡೋದಕ್ಕೆ ರಾಜ್ಯಕ್ಕೆ ಹಕ್ಕಿಲ್ಲ, ಯಾಕೆಂದ್ರೆ ಸಂವಿಧಾನಬದ್ಧವಾಗಿ ಎಸ್ಸಿಗಳನ್ನು ಬೇರೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದೆ. ಆದರೆ ಈ ಅರುಣ್ ಮಿಶ್ರಾ ಪೀಠ ಅದು 5 ಜನರ ಪೀಠ ಇಲ್ಲ. ಇವಿ ಚೆನ್ನೈ ಹೇಳ್ತಿರ್ತಕ್ಕಂಥ ತಪ್ಪು, ಯಾಕೆಂದ್ರೆ ರಾಜ್ಯಗಳಿಗೆ ಒಳ ಮೀಸಲಾತಿ ಕೊಡೋದಕ್ಕೆ ಅಧಿಕಾರ ಇದೆ ಅಂತ. ಸೊ 2 ತದ್ವಿರುದ್ಧ ತೀರ್ಪುಗಳು. ಇದು ಆಗಲ್ಲ ಅನ್ನತ್ತೆ, ಇದು ಆಗೋದಿರುತ್ತೆ. ಆದರೆ ಆದೇಶ ಆಗಲ್ಲ. ಟೆಕ್ನಿಕಲಿ ಜಡ್ಜ್ಮೆಂಟ್ ಆದೇಶ ಆಗಲ್ಲ. ಯಾಕೆ? 5 ಜನರ ತೆಗೆದುಕೊಂಡಿರ್ತಕ್ಕಂಥ ತೀರ್ಪನ್ನ ಮತ್ತದೇ 5 ಜನರ ಪೀಠ ರದ್ದು ಮಾಡೋಕ್ಕೆ ಆಗಲ್ಲ. ಆ ಕಾರಣಕ್ಕೋಸ್ಕರ ಅರುಣ್ ಮಿಶ್ರಾ ಪೀಠ ಏನು ಮಾಡ್ತಪ್ಪ ಅಂತಂದ್ರೆ, ಸುಪ್ರೀಂ ಕೋರ್ಟ್ಗೆ ಒಂದು ಸಲಹೆಯನ್ನು ಕೊಡ್ತೀರಪ್ಪ ಅಂದ್ರೆ, ನೀವು ಇದಕ್ಕಿಂತ ಹೆಚ್ಚು ಪೀಠವನ್ನ ಮಾಡಿ ಈ ಸಮಸ್ಯೆನ ಬಗೆಹರಿಸಿ ಅಂತ. ಅವಾಗ ಆಗಿದ್ದ ಪೀಠ ಜಸ್ಟಿಸ್ ಚಂದ್ರಚೂಡ್ ಅವರ 7 ಜನರ ಪೀಠ. ಆ 7 ಜನರ ಪೀಠಲ್ಲಿ ಮೊನ್ನೆ ಆಗಸ್ಟ್ 1ರಂದು 2024 4 ವರ್ಷಗಳ ನಂತರ ಒಳ ಮೀಸಲಾತಿಯನ್ನ ಆ ಥರ ಪರ್ಯಾಯ ವ್ಯವಸ್ಥೆಗಳನ್ನ ನೋಡ್ಕೋಬೇಕು. ಪರ್ಯಾಯ ಸಂಘಟನೆ ಒಂದು ಬಲಯುತವಾಗಿ ಏಕ ಸಂಘಟನೆ ಕಟ್ಕೊಂಡು ನಾವು ಅದಕ್ಕೊಂದು ಆಲೋಚನೆ ಮಾಡದೆ ಹೋದರೆ ನಾವು ಯಾರು ನಮ್ಮ ಮಕ್ಕಳಿಗೆ ಉಳಿಗಾಲ ಇಲ್ಲ ಸರ್. ನಮ್ದು ಒಂದು 10 ವರ್ಷ ಕಾಲ ಆಯ್ತು ಸರ್. 10 ವರ್ಷ ಏನು ನಾವು 45 ವರ್ಷ ಕಳೆದು ಬಿಟ್ಟಿದ್ವಿ, ಏನು 10 ವರ್ಷಕ್ಕೆ ತೊಂದರೆ. ಬಟ್ ನಮ್ಮ ಮಕ್ಕಳಿಗೆ ಏನು ಭವಿಷ್ಯ?
ಅವ್ರಿಗೆ ವಿದ್ಯಾಭ್ಯಾಸ ಸಿಗಬೇಕು, ಅವ್ರಿಗೆ ಬದುಕಕ್ಕೆ ಒಂದು ನೆಸಿಟೀಸ್ ಬೇಸಿಕ್ ನೀಡ್ಸ್ ಬೇಕಲ್ಲ ಸರ್. ಇರೋಕ್ಕೆ ಮನೆ ಅಥವಾ ಅವ್ರಿಗೊಂದು ಉದ್ಯೋಗ ಏನಾದ್ರು ಮಾಡ್ಕೊಂಡು ಜೀವನ ಮಾಡೋಕ್ಕೆ. ಆಮೇಲೆ ಎಲ್ಲ ದೊಡ್ಡ ಕ್ರಿಮಿನಲ್ಸು, ದಗಕೋರ, ಕೋಮುಗಲಭೆ, ಧಾರ್ಮಿಕ ಗಲಭೆಗಳು, ಅಯೋಗ್ಯರು, ಅವಿವೇಕದ ಎಲ್ಲ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ. ಅಂಥವೆಲ್ಲ ನಮ್ಗೆ ಅವಶ್ಯಕತೆ ಇದೆಯಾ? ಇಲ್ಲಿ ನೀವು ಈಗ ನೋಡಿ, ಅವರು ಮೈಂಡ್ ಪವರಲ್ಲಿ ಗೇಮ್ ಆಡ್ತಾರೆ, ಮತ್ತು ಮೋರವರು ಮನಿ ಪವರಲ್ಲಿ ಅವರೇ ಎಲ್ಲ ನಾವೇ ತಗೋ ಪವರ್ ಕೊಟ್ಟಿರೋದು ಓಟ್ ಹಾಕಿ ಅವ್ರು ಎಷ್ಟು ಪವರ್ಫುಲ್ ಆಗಿದ್ದಾರೆ ಅಂತ. ಮತ್ತು ಮೋರವರು ಈಗ ಮಿಲಿಟೆಂಟ್ ಎಷ್ಟು ಸಂಘಟನೆಗಳು, ಬಜರಂಗ ಇವು ಸಂಘಟನೆಗಳು ಮಿಲಿಟೆಂಟ್ ಆರ್ಗನೈಸೇಷನ್ ಮಾಡ್ಕೊಂಡಿದ್ದಾರೆ ಅವರು ನಮ್ಮ ಮೇಲೇ ಪ್ರಯೋಗ ಮಾಡಲಿಕ್ಕೆ. ಮೀಡಿಯಾ ಪವರ್ ಕೊಟ್ಟಿದ್ದೇನೆ ಅವ್ರಿಗೆಲ್ಲ. ಮನಿ ಪವರ್ ಪೊಲೀಸ್ ಅವ್ರ ಕೈಲಿದೆ ಸರ್. ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.